ಭೂಮಿ ಕಂಪಿಸಿದಾಗ ರಸ್ತೆಗಳು ಬಿರುಕು ಬಿದ್ದಂತೆ ಉಡುಪಿಯ ಶಾರದಾ ಕಲ್ಯಾಣ ಮಂಟಪದಿಂದ ಬೀಡಿನಗುಡ್ಡೆಯ ನವೀಕೃತ ಕಾಂಕ್ರೀಟ್ ರಸ್ತೆ ಬಿರುಕು ಬಿಟ್ಟಿದೆ. ಕಳೆದ 10 ದಿನಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಕಾಂಕ್ರೀಟ್ ರಸ್ತೆ ಬಿರುಕು ಬಿಟ್ಟಿರುವುದು ಅತಿ ಕಳಪೆ ಮಟ್ಟದ ಕಾಮಗಾರಿಗೆ ಇದು ಸಾಕ್ಷಿಯಾಗಿದೆ. 16 ವರ್ಷವಾದರೂ ಕೂಡ ಸುಸ್ಥಿತಿಯಲ್ಲಿರಬೇಕಾಗಿರುವಂತಹ ಕಾಂಕ್ರೀಟ್ ರಸ್ತೆ ಕೇವಲ 10 ದಿನಕ್ಕೆ ಬಿರುಕು ಬಿಟ್ಟಿದೆ. ಸಾರ್ವಜನಿಕರ ಹಣ ಪೋಲಾಗಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗುತ್ತಿಗೆದಾರರಿಗೆ ಬಿಲ್ ಪಾವತಿಸುವುದನ್ನು ತಡೆಯೊಡ್ಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ರಸ್ತೆಯು ಮೊದಲು ಸುಸ್ಥಿತಿಯಲ್ಲಿದ್ದ ಕಾಂಕ್ರೀಟ್ ರಸ್ತೆಯಾಗಿತ್ತು. ಬಹಳ ವರ್ಷಗಳ ಬಳಿಕ ಬಾಳಿಕೆ ಬರ್ತಾ ಇತ್ತು. ನವೀಕೃತ ರಸ್ತೆ ಕೇವಲ 10 ದಿನದಲ್ಲಿ ಬಿರುಕು ಬಿಟ್ಟಿದೆ. ಸಾರ್ವಜನಿಕರ ಹಣ ವ್ಯರ್ಥವಾಗಿರುವುದಕ್ಕೆ ಹೊಣೆ ಯಾರು? ಈ ಬಗ್ಗೆ ಪೌರಾಯುಕ್ತರಿಗೂ ಕೂಡ ಮೌಖಿಕ ದೂರು ನೀಡಲಾಯಿತು. ಸ್ಥಳಕ್ಕೆ ಬಂದ ಪೌರಾಯುಕ್ತರು ಪರಿಶೀಲನೆ ನಡೆಸಿದ್ದು ಅವರಿಗೂ ಸತ್ಯಾಂಶ ಗೊತ್ತಾಗಿದೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ಎಂದು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಆಗ್ರಹಿಸಿದ್ದಾರೆ. ಪೆಟ್ಟಿಗೆ ಸಂಬಂಧಪಟ್ಟಂತಹ ಶಾರದಾ ಕಲ್ಯಾಣ ಮಂಟಪದಿಂದ ಬೀಡಿನಗುಡ್ಡೆ ಹೋಗುವ ರಸ್ತೆಗೆ ಈ ಹಿಂದೆ ಕಾಂಕ್ರೀಟೀಕೃತವಾದಂತಹ ರೋಡ್ ಇತ್ತು. ಅದು ಅಲ್ಲದೆ ಅದರ ಹಿಂದೆ ಏನು ರಿಲಯನ್ಸ್ ಬಿಲ್ಡಿಂಗ್ ಏನಾಗಿದೆ ಅದರ ಹತ್ತಿರ ಒಂದು ಈ ಹಿಂದೆ ಸುಮಾರು 8 ತಿಂಗಳ ಹಿಂದೆ ಒಂದು 20 ಲಕ್ಷ ಸುಮಾರು 20 ಲಕ್ಷ ಅಂದಾಜಿನಲ್ಲಿ ಅಲ್ಲಿ ಡಾಮರೀಕರಣ ಮಾಡಿದರು. ಆ ಡಾಮರೀಕರಣವೂ ಕೂಡ ಈ ಬಾರಿ ಅಲ್ಲನ್ನು ಕಿತ್ತು ತೆಗೆದಿದ್ದಾರೆ. 20 ಲಕ್ಷ ರೂಪಾಯಿಯ ಕಾಮಗಾರಿ ಕಿತ್ತೋಗಿದ್ದು. ಅದೂ ಅಲ್ಲದೆ ಸುಮಾರು ಈ ಬಾರಿ ಮಾಡುವಂಥ ಈ ಹಿಂದೆ ಆದಂತಹ ಕಾಂಕ್ರೀಟೀಕೃತವಾದಂಥ ರಸ್ತೆ ಏನಿದೆ ಅದು ಈಗ ಮಾಡುವುದಾದರೆ 1.5 ಕೋಟಿ ರೂಪಾಯಿ ವೆಚ್ಚ ತಗಲುವಂತಹ ಒಂದು ರಸ್ತೆಯನ್ನು ಪುಡಿ ಮಾಡಿ ಹಾಕಲಾಗಿದೆ. ಅದೂ ಅಲ್ಲದೆ ಈಗ ಹೊಸತಾಗಿ ನಗರೋತ್ಥಾನದಿಂದ 1 ಕೋಟಿ ರೂಪಾಯಿಯ ಕಾಮಗಾರಿಯು ಈಗ ನಡೀತಾ ಇದೆ. ಆ ಕಾಮಗಾರಿಯು ಬಹಳಷ್ಟು ಕಳಪೆ ಕಾಮಗಾರಿ ಎಂದು ಸ್ಥಳೀಯರು ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಅದು ಇಡೀ ಕಾಮಗಾರಿಯು ಕಾಂಕ್ರೀಟ್ ಕಾಮಗಾರಿಯು ಎಲ್ಲ ಅಲ್ಲಲ್ಲಿ ಕ್ರ್ಯಾಕ್ ಆಗಿ ಅದು ಹೊಡೆಯುವಂಥ ಅದು ಕಾಣ ಸಿಗ್ತದೆ. ಅದಕ್ಕೆ ನಾನು ಪೌರಾಯುಕ್ತರಿಗೆ ಮೌಖಿಕವಾಗಿ ಇವತ್ತು ಫೋನಿನ ಮುಖಾಂತರ ನಾನು ಮಾತಾಡಿದ್ದೇನೆ. ಅವರು ಒಳ್ಳೆಯ ಕಾಮಗಾರಿ ಒಳ್ಳೆ ಇಂಜಿನಿಯರ್ ಒಂದು ಕಮಿಷನ್ ಆಗಿದ್ದು ಅವರು ಕಾಮಗಾರಿ ವೀಕ್ಷಣೆ ಮಾಡಬೇಕು, ಇದರ ಕ್ರಮ ಕೈಗೊಳ್ಳಬೇಕು. ಅದೂ ಅಲ್ಲದೆ ಈ ಕಾಮಗಾರಿ ಏನು ಮಾಡ್ತಿದ್ದಾರೆ ಅದಕ್ಕೆ 2 ವರ್ಷಗಳ ಕಾಲ ಅವರ ಪೇಮೆಂಟನ್ನು ತಡೆ ಹಿಡಿಬೇಕು ಎಂಬ ವಿಷಯವನ್ನು ಅವರಿಗೆ ತಿಳಿಪಡಿಸಿದ್ದೇನೆ.